ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದ ಲಾಂಗ್ ಗೇಮ್. ಇವತ್ತಿನ ಕಾನ್ಸೆಪ್ಟ್ ಏನಂದರೆ ನೀಡ್ ವರ್ಸಸ್ ವಾಂಟ್, ಅಥವಾ ಅಗತ್ಯ ಇರೋ ವಸ್ತು ಅಥವಾ ಆಸೆ ಪಡೋ ವಸ್ತು. ಈ ಹಿಂದಿನ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಅಸೆಟ್ ವರ್ಸಸ್ ಲಯಬಿಲಿಟೀಸ್ ಅಂತ. ಸೊ ಹಾಗಿದ್ರೆ ಅಸೆಟ್ ಮತ್ತು ಲಯಬಿಲಿಟಿ ಅಂದರೆ ಏನು ಅಂತ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಇವತ್ತಿನ ಹೊಸ ಕಾನ್ಸೆಪ್ಟು ನೀಡ್ ವರ್ಸಸ್ ವಾಂಟ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಆ್ಯಕ್ಚುಲಿ ಏನಿದು ನೀಡು, ಏನಿದು ವಾಂಟು, ಇದ್ರ ಬಗ್ಗೆ ನಾವ್ಯಾಕೆ ತಿಳ್ಕೊಂಡಿರಬೇಕು? ಸೊ ಇದರಿಂದ ನಮ್ಮ ಲೈಫ್ ಹೇಗೆ ಅಪ್ಡೇಟ್ ಆಗುತ್ತೆ? ಸೊ ಇದನ್ನು ತಿಳ್ಕೊಂಡ್ರೆ ಏನಾಗುತ್ತೆ, ಇದನ್ನು ತಿಳ್ಕೊಂಡಿಲ್ಲ ಅಂದರೆ ಏನಾಗುತ್ತೆ? ಏನಿದು ಅಗತ್ಯ ಇರೋ ವಸ್ತು ಮತ್ತು ಇದೇನಿದು ಆಸೆ ಪಡೋ ವಸ್ತು? ಈಗ ನಾವು ಆಸೆ ಪಡೋ ಎಲ್ಲ ವಸ್ತುನೂ ಅಗತ್ಯನೇ ಆಗಿದ್ರೆ ಇವೆರಡರ ಮಧ್ಯೆ ಇರೋ ವ್ಯತ್ಯಾಸ ಏನು? ಸೊ ಯಾವ್ದ್ರ ಬಗ್ಗೆ ಏನಾದರೂ ಇವತ್ತಿನವ್ರಿಗೆ ನೀವ್ಯಾರಾದರೂ ಯೋಚನೆ ಮಾಡಿದ್ದೀರಾ? ಸೊ ಹಾಗಿಲ್ಲ ಅಂದರೆ ಈ ವಿಡಿಯೋನ ನೋಡಿ. ಮೊದಲನೇದು ನೀಡ್ ಐಟಮ್ ಅಥವಾ ಅಗತ್ಯ ಇರೋ ವಸ್ತು. ಸೊ ಹೀಗಂದರೆ ನಿಮ್ಮ ದಿನನಿತ್ಯ ಜೀವನದಲ್ಲಿ ನೀವು ಒಂದೊಳ್ಳೆ ಲೈಫ್ ಲೀಡ್ ಮಾಡೋದಕ್ಕೆ ಅವಶ್ಯಕತೆ ಇರೋ ವಸ್ತುಗಳು. ಸೊ ಈ ಐಟಮ್ ಇಲ್ಲ ಅಂದರೆ ನಿಮಗೆ ಬದುಕೋದಕ್ಕೆ ಅಥವಾ ಜೀವನ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ, ಅಥವಾ ಬದುಕೋದಕ್ಕೆ ಆಗೋದೇ ಇಲ್ಲ ಅನ್ನೋ ವಸ್ತುಗಳನ್ನ ನಾವು ಅಗತ್ಯ ಇರೋ ವಸ್ತು ಅಥವಾ ನೀಡ್ ಅಂತ ಕರಿತೀರಿ. ಎಕ್ಸಾಂಪಲ್ ಹೇಳಬೇಕು ಅಂದರೆ, ನೀವು ದಿನನಿತ್ಯ ತಿನ್ನೋ ಊಟ ಆಗಲಿ, ಕುಡಿಯೋ ನೀರಾಗಲಿ, ಅಥವಾ ನಿಮ್ಮ ಮನೆ ನಡೆಸೋದಕ್ಕೆ ಬೇಕಾಗಿರೋ ಒಂದು ಸಿಂಪಲ್ ಮನೆ, ಅದಕ್ಕೆ ಬೇಕಾಗಿರೋ ಕರೆಂಟು, ಅದಕ್ಕೆ ಬೇಕಾಗಿರೋ ವಾಟರ್ ಸಪ್ಲೈ. ಸೊ ಇದೆಲ್ಲನೂ ನೀಡ್ ಅಂಡರಲ್ಲೇ ಬರುತ್ತೆ. ಯಾಕೆಂದರೆ ಇದೆಲ್ಲ ನೀವು ಪ್ರತಿನಿತ್ಯ ಯೂಸ್ ಮಾಡೋ ಐಟಮು. ಸೊ ಇದಿಲ್ಲ ಅಂದರೆ ನಿಮಗೆ ಲೈಫು ತುಂಬ ಕಷ್ಟ ಆಗ್ತಾ ಹೋಗುತ್ತೆ. ಸೊ ನಾವು ಈ ಥರ ಐಟಮ್ಗಳಲ್ಲಿ ಯಾವತ್ತೂ ಕಾಂಪ್ರಮೈಸ್ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು. ಯಾವಾಗಲೂ ನಾವು ಇದರಲ್ಲಿ ಹೈ ಕ್ವಾಲಿಟಿ ಇರೋ ಐಟಮ್ಗಳನ್ನ ಮಾತ್ರ ಪರ್ಚೇಸ್ ಮಾಡಬೇಕು. ಸೊ ನಾವು ದುಡ್ಡು ಉಳಿಸ್ತೀರಿ ಅನ್ನೋ ಮೈಂಡ್ಸೆಟ್ ತೊಗೊಂಡು ನಾವು ತಿನ್ನೋ ಊಟನ ಕಮ್ಮಿ ಮಾಡೋದು, ಇಲ್ಲ ನಾವು ತಿನ್ನೋ ಆಹಾರದ ಕ್ವಾಲಿಟಿಲಿ ಕಮ್ಮಿ ಮಾಡ್ಕೊಳೋದು, ಮತ್ತು ನಾವು ಕುಡಿಯೋ ನೀರಿನ ಕ್ವಾಲಿಟಿ ನೋಡ್ದಲೇ ಇರೋದು. ಸೊ ನಾವು ದುಡ್ಡು ಸೇವ್ ಮಾಡಬೇಕು. ಸೊ ಅದಕ್ಕೆ ನಮಗೆ ಈ ಥರ ಐಟಮಲ್ಲಿ ಕ್ವಾಲಿಟಿ ಇಂಪಾರ್ಟೆಂಟ್ ಆಗಲ್ಲ ಅಂತ ಯಾವತ್ತೂ ಯೋಚನೆ ಮಾಡಬೇಡಿ. ಏಕೆಂದರೆ ಈ ಐಟಮ್ಗಳಿಂದ ನಿಮ್ಮ ಆರೋಗ್ಯ ತುಂಬಾ ಡಿಪೆಂಡ್ ಆಗಿರುತ್ತೆ. ಸೊ ಅದರಿಂದ ಈ ಥರ ಐಟಮ್ಗಳನ್ನ ನೀವು ಪರ್ಚೇಸ್ ಮಾಡೋ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಈ ಥರ ಐಟಮ್ಗಳನ್ನ ಯಾವತ್ತೂ ಉಳಿಸೋದಕ್ಕೆ ಟ್ರೈ ಮಾಡಬೇಡಿ. ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಪೂರ್ತಿಯಾಗಿ ತಗೊಳ್ಳೋದಕ್ಕೆ ಟ್ರೈ ಮಾಡಿ. ಈಗ ವಾಂಟ್ ಬಗ್ಗೆ ತಿಳ್ಕೊಳ್ಳೋಣ. ಏನಿದು ವಾಂಟ್ ಅಂದರೆ ನಾವು ಆಸೆ ಪಡೋ ವಸ್ತುಗಳು. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ನಾರ್ಮಲ್ ಶೂ ತೊಗೊಳ್ಳೋ ಜಾಗದಲ್ಲಿ ನೈಕಿ, ಪೂಮಾ ಅಂತ ದೊಡ್ಡ ದೊಡ್ಡ ಬ್ರ್ಯಾಂಡ್ ಶೂಗಳನ್ನ ತೊಗೊಳಕ್ಕೆ ಹೋಗೋದು, ಅಥವಾ ಇಲ್ಲಿ ನಾರ್ಮಲ್ ಬಟ್ಟೆ ತೊಗೊಳ್ಳೋ ಜಾಗದಲ್ಲಿ ಟ್ರೆಂಡ್ಸ್, ಜುಡಿಯೋ ಅಂತ ದೊಡ್ಡ ದೊಡ್ಡ ಬಟ್ಟೆಗಳನ್ನ ತೊಗೊಳಕ್ಕೆ ಹೋಗೋದು. ಸೊ ಬೇಡದಲ್ಲಿರೋ ವಸ್ತುಗಳಿಗೆ ಹೈ ಅಮೌಂಟ್ ಕೊಟ್ಟು ಪರ್ಚೇಸ್ ಮಾಡೋದು. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ಕಾಸ್ಟ್ಲಿ ವಾಚ್ಗಳು ಮತ್ತು ಕಾಸ್ಟ್ಲಿ ಶೂ, ಕಾಸ್ಟ್ಲಿ ಬೈಕ್ಗಳನ್ನ ತೊಗೊಳ್ಳೋದು. ಸೊ ಇದೆಲ್ಲನೂ ನಿಮಗೆ ಅವಶ್ಯಕತೆ ಇರೋದಿಲ್ಲ, ಬಟ್ ನೀಡಿತ್ತು ಅಂದರೆ ನಾರ್ಮಲ್ ಬೈಕು ನಿಮಗೆ ಸಾಕಾಗಿರುತ್ತೆ. ಅದೇ ಬೈಕ್ನೇ ತೊಗೊಳ್ಳೋ ಆಸೆಯಲ್ಲಿ ಕಾಸ್ಟ್ಲಿ ಬೈಕೇ ತೊಗೊಳ್ಳೋದು, ಇನ್ನು 50,000, ಇನ್ನೊಂದು ಲಕ್ಷ ಪರವಾಗಿಲ್ಲ ಅಂತ ತೊಗೊಳ್ಳೋದು, ಇದೆಲ್ಲನೂ ವಾಂಟ್ ಅಂಡರಲ್ಲೇ ಬರುತ್ತೆ. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಫಾರ್ ಎಕ್ಸಾಂಪಲ್ಲು, ಒಂದು ಮೊಬೈಲು. ಈಗಿನ ಕಾಲದಲ್ಲಿ ಮೊಬೈಲು ಎಲ್ರಿಗೂ ಅವಶ್ಯಕತೆ ಇದೆ ಅಂತ ನಾನು ಒಪ್ಕೊತೀನಿ. ಸೊ ನೀವು ಅಸ್ಯೂಮ್ ಮಾಡಿ, ನಿಮಗೆ ಸ್ಯಾಲ್ರಿ ಒಂದು 30,000, 35,000 ಸಂಬಳ ಬರ್ತಿದೆ ಅಂತ. ಸೊ ನಿಮಗೊಂದು ಮೊಬೈಲ್ ಅವಶ್ಯಕತೆ ಇರುತ್ತೆ. ಯಾಕಂದರೆ ನೀವು ಹೊರಗೆ ಹೋಗ್ತಿರ್ತೀರ, ದುಡಿಯುತ್ತಿರ್ತೀರ. ಸೊ ನಿಮಗೆ ಕಮ್ಯುನಿಕೇಟ್ ಮಾಡೋದಕ್ಕೆ ಒಂದು ಡಿವೈಸ್ ಬೇಕಿರುತ್ತೆ. ಸೊ ಅದಕ್ಕೋಸ್ಕರ ನೀವು 10,000, 15,000 ಈ ರೇಂಜಲ್ಲಿರೋ ಮೊಬೈಲ್ ತೊಗೊಂಡ್ರೆ ನಿಮಗೆ ಅದನ್ನು ತೀರ್ಸೋದಕ್ಕೂ ಈಸಿ ಆಗುತ್ತೆ. ಯಾಕಂದರೆ ನಿಮ್ಮ ಸಂಬಳ 30,000-35,000 ಇರುತ್ತೆ. ಸೊ ಅದರಿಂದ ನಿಮಗೆ ಆವಾಗ ಈ ಮೊಬೈಲ್ ನಿಮಗೆ ನೀಡಾಗಿ ಕನ್ವರ್ಟ್ ಆಗುತ್ತೆ. ಅದೇ ನನಗೆ ಮೊಬೈಲ್ ಅವಶ್ಯಕತೆ ಇದೆ ಅಂತ ಐಫೋನ್ನೇ ತೊಗೊಳಕ್ಕೆ ಹೋಗೋದು, ಇಲ್ಲ ಲಕ್ಷದ್ದು 2 ಲಕ್ಷದ್ದು ಮೊಬೈಲ್ಗಳನ್ನ ತೊಗೊಳೋದಕ್ಕೆ ಹೋಗೋದು. ಸೊ ಇವಾಗ ನಿಮ್ಗೆ ಏನು ಅನಿಸುತ್ತೆ, ಮೊಬೈಲ್ ನನಗೆ ನೀಡಿದೆ, ನಾನು ಅದಕ್ಕೆ ತೊಗೊಂಡಿದ್ದೀನಿ ಅಂತ. ಬಟ್ ಆ ಮೊಬೈಲ್ನ ತೊಗೊಳೋದಕ್ಕೆ ಎಷ್ಟು ಅಮೌಂಟ್ನ ಸ್ಪೆಂಡ್ ಮಾಡಿದ್ದೀರಾ, ಅದು ನಿಮಗೆ ಅವಶ್ಯಕತೆ ಇದೆಯಾ ಅಂತ ಯೋಚನೆ ಮಾಡಿ. ನೀವು ತೊಗೊಳ್ಳೋ ಆ 1 ಲಕ್ಷ 2 ಲಕ್ಷ ಫೋನು ನಿಮಗೆ ಅವಶ್ಯಕತೆ ಆಗಿರೋದಿಲ್ಲ, ಅದು ನಿಮಗೆ ಆಸೆ ಆಗಿರುತ್ತೆ. ಅದೇ ರೀತಿ ನಿಮ್ಮ ಮಕ್ಕಳನ್ನ ಒಂದೊಳ್ಳೆ ಸ್ಕೂಲಲ್ಲಿ ಸೇರಿಸೋದು ಅವಶ್ಯಕತೆ ಆಗಿರುತ್ತೆ. ಸೊ ಆದರೆ ನೀವು ಆ ಅಡ್ಮಿಷನ್ ರೇಂಜು ಮತ್ತು ನಿಮ್ಮ ಸ್ಯಾಲ್ರಿನ ನೋಡಿಕೊಂಡು ಸೇರಿಸೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ನಿಮಗೆ ಬರೋ ಸಂಬಳದಲ್ಲಿ ನಾನಲ್ಲಿ ಪ್ರತಿ ವರ್ಷ ನನ್ನ ಕೈಲಿ ಫೀಸ್ ಕಟ್ಟೋದಕ್ಕಾಗುತ್ತಾ ಅಂತ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ. ಎಮೋಷ್ನಲಾಗಿ ಡಿಸಿಷನ್ ತೊಗೋಬೋದು, ನನ್ನ ಮಗ ಒಳ್ಳೆ ಸ್ಕೂಲಲ್ಲಿ ಓದ್ತಿದ್ದಾನೆ ಅಂತ. ಆದರೆ ಪ್ರಾಕ್ಟಿಕಲಿ ನೀವು ಎಷ್ಟು ಅದಕ್ಕೆ ಕಷ್ಟಪಡ್ತಿರ್ತೀರ ಅಂತ ಒಂದು ಸಲ ಯೋಚನೆ ಮಾಡಿ. ನೀವು ಎಷ್ಟು ತಿಂಗಳು ಸಂಬಳನ ನೀವು ಕೂಡಿಟ್ರೆ ನಿಮ್ಮ ಮಗನ ಅಡ್ಮಿಷನ್ ಮಾಡೋದಕ್ಕೆ ಆಗುತ್ತೆ, ಅಥವಾ ಅದನ್ನು ನೀನು ಪ್ರತಿ ವರ್ಷ ಮಾಡೋದಕ್ಕಾಗುತ್ತಾ, ಈ ಥರ ಎಲ್ಲ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ ಆಮೇಲೆ ಡಿಸೈಡ್ ಮಾಡಿ. ಜೀವನ ಮಾಡೋದಕ್ಕೆ ಅಥವಾ ವಾಸ ಮಾಡೋದಕ್ಕೆ ಒಂದು ಮನೆ ಇರೋದು ಅವಶ್ಯಕತೆ.
ಸೊ ಆವಾಗ ಅದು ನೀಡಾಗುತ್ತೆ. ಅದೇ ಮನೆ ಅವಶ್ಯಕತೆ ಇದೆ ಅಂತ ನಾವು 5 BHK ಮನೆಗಳನ್ನೇ ತಗೊಂಡು ಅದರೊಳಗೇ ನಾವು ಜೀವನ ಮಾಡಬೇಕು ಅಂತ ಅಂದ್ಕೊಳ್ಳೋದು, ಅದು ನೀಡಾಗೋದಿಲ್ಲ, ಅದು ವಾಂಟ್ ಆಗುತ್ತೆ. ಯಾಕಂದರೆ ಅದು ನಮಗೆ 5 BHK ಇಲ್ಲಿದ್ದೀರಿ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ನಾವು ಆ ಮನೇಲಿ ಇರ್ತೀರಿ ಹೊರತು ಅದರಿಂದ ನಮಗೆ ಏನೂ ಯೂಸ್ ಆಗ್ತಾ ಇರೋದಿಲ್ಲ. ಅದೇ ರೀತಿ ಇನ್ನೊಂದು ಹೇಳಬೇಕಂದ್ರೆ, ಈಗ ನಮ್ಮ ಫ್ಯಾಮಿಲಿಲಿ ಒಂದು 4 ಜನ ಇದ್ದಾರೆ, 5 ಜನ ಇದ್ದಾರೆ ಅಂದರೆ ಒಂದು ಕಾರ್ ತಗೊಳ್ಳೋದು ಅವಶ್ಯಕತೆ ಇರುತ್ತೆ. ಯಾಕಂದರೆ ಅವರೆಲ್ಲರೂ ಹೊರಗೆ ಹೋಗ್ಬೇಕಂದ್ರೆ ಮತ್ತು ಎಲ್ಲರೂ ಟ್ರಿಪ್ ಮಾಡೋ ಥರ ಇದ್ದರೆ ಆವಾಗ ಅದು ಯೂಸ್ ಆಗುತ್ತೆ. ಅದೇ ಕಾರ್ ತೊಗೊತೀರಿ ಅನ್ನೋ ಆಸೆಗೆ BMW ಆಡಿನೇ ತೊಗೋಬೇಕು ಅಂತ ಹೋದರೆ ಅದು ಯಾವತ್ತೂ ನೀಡಾಗೋದಿಲ್ಲ, ಅದು ಯಾವಾಗಲೂ ವಾಂಟ್ ಆಗ್ತಾ ಹೋಗುತ್ತೆ. ಯಾಕಂದರೆ ನೀವು ಅದನ್ನು ನಿಮ್ಗೆ ಬರೋ ಸ್ಯಾಲ್ರಿಲಿ ಅಥವಾ ನಿಮ್ಮ ಹತ್ರ ಇರೋ ಅಮೌಂಟಲ್ಲಿ ನಿಮಗೆ ಅದನ್ನು ತೊಗೊಳೋದಕ್ಕಾಗುತ್ತಾ, ಮತ್ತು ತೊಗೊಂಡ್ರೂ ಎಷ್ಟು ಕಷ್ಟಪಟ್ಟು ಅದನ್ನು ತೀರಿಸ್ಬೇಕು ಅನ್ನೋ ನಾಲೆಡ್ಜು ಮತ್ತು ಬೇಸಿಕ್ ಥಿಂಗು ನಿಮ್ಗೆ ಅದು ಗೊತ್ತಿರಬೇಕು. ಸೊ ಅದೇ ರೀತಿ ಊಟದ ವಿಷಯಕ್ಕೆ ಬಂದರೆ, ನೀವು ಮನೇಲಿ ತಿನ್ನೋ ಆಹಾರ ಯಾವಾಗಲೂ ಸೇಫ್ ಅಂತ ನಿಮಗೂ ಗೊತ್ತಿರುತ್ತೆ, ಬಟ್ ಯಾರೂ ಅದನ್ನು ರಿಯಲ್ ಲೈಫಲ್ಲಿ ಫಾಲೋ ಮಾಡೋದಿಲ್ಲ. ಸೊ ವಾರಕ್ಕೆ ಒಂದ್ಸಲಿ ಇಲ್ಲ ತಿಂಗಳಿಗೊಂದ್ಸಲಿ ಹೊರಗಡೆ ತಿನ್ನೋದು ಓಕೆ, ಏಕೆಂದರೆ ಆದರೆ ಪ್ರತಿದಿನ ಹೊರಗೆ ತಿನ್ನೋದು ಎಷ್ಟು ಒಳ್ಳೆಯದು ಮತ್ತು ಅದರಿಂದ ನಮ್ಮ ಅಕೌಂಟ್ಗೆ ಎಷ್ಟು ಪ್ರಾಬ್ಲಮ್ ಆಗ್ತಿದೆ ಮತ್ತು ಅದರಿಂದ ನಮ್ಮ ಹೆಲ್ತ್ ಎಷ್ಟು ಹಾಳಾಗ್ತಿದೆ ಅಂತ ಒಂದು ಸಲ ಯೋಚನೆ ಮಾಡಿ. ತಿಂಗಳಿಗೊಂದ್ಸಲಿ ತಿನ್ನಿ, ಬೇಜಾರಿಲ್ಲ. ಯಾಕೆಂದರೆ ಒಂದು ತಿಂಗಳಿಗೆ ಒಂದ್ಸಲಿ ತಿನ್ನೋದ್ರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಅದೇ ನೀವು ಪ್ರತಿದಿನ ಆರ್ಡ್ರ್ ಮಾಡ್ಕೊಂಡು ತಿಂತಿದ್ರೆ ಹೋಟೆಲ್ ಊಟ ಎಷ್ಟು ಒಳ್ಳೆಯದು ಅಂತ ನಿಮಗೆ ತುಂಬ ಜನಕ್ಕೆ ಆಲ್ರೆಡಿ ಗೊತ್ತಿರುತ್ತೆ, ಬಟ್ ಯಾರೂ ಅದನ್ನು ಫಾಲೋ ಮಾಡೋದಿಲ್ಲ. ನಾನು ನನ್ನ ಪರ್ಸ್ನಲ್ ಲೈಫಲ್ಲಿ ಯಾವಾಗಲೂ 50-30-20 ರೂಲ್ಸ್ನ ಫಾಲೋ ಮಾಡ್ತೀನಿ. ಏನಿದು 50-30-20 ರೂಲ್ ಅಂದರೆ, ನನಗೆ ಬರೋ ಸಂಬಳದಲ್ಲಿ 50% ನಾನು ನೀಡ್ಗೆ ಸ್ಪೆಂಡ್ ಮಾಡ್ತೀನಿ. ಅಂದರೆ ನಾನು ಯಾವತ್ತೂ ಬೇಸಿಕ್ ನೀಡ್ಸಲ್ಲಿ ಕಾಂಪ್ರಮೈಸ್ ಆಗೋದಕ್ಕೆ ಇಷ್ಟಪಡಲ್ಲ. ಮತ್ತು ನಾನು ಈ ಥರ ಐಟಮಲ್ಲಿ ನಾನು ಯಾವಾಗಲೂ ಹೈ ಕ್ವಾಲಿಟಿನ ತೊಗೊಳೋದಕ್ಕೆ ಇಷ್ಟಪಡ್ತೀನಿ. ಈ ನೀಡ್ ಅಂಡರಲ್ಲಿ ಏನೇನು ಬರುತ್ತೆ ಅಂದರೆ, ಮನೆ ನಡೆಸೋದಕ್ಕೆ ಬೇಕಾಗಿರೋ ಬೇಸಿಕ್ ನೀಡು, ಅಡುಗೆ ಐಟಮ್ಗಳು, ಮತ್ತು ಟರ್ಮ್ ಇನ್ಶೂರೆನ್ಸು, ಹೆಲ್ತ್ ಇನ್ಶೂರೆನ್ಸು, ಮತ್ತು ಈಗ ಮಕ್ಕಳಿದ್ರು ಅಂದರೆ ಮಕ್ಕಳು ಫೀಸು, ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳ್ದಂಗೆ ಮಕ್ಕಳು ಫೀಸು ಡಿವೈಡೆಡ್ ಬೈ 12 ಮಾಡಿ ಪ್ರತಿ ತಿಂಗಳು ನಾನು ಅದನ್ನು ನೀಡ್ ಸೆಕ್ಷನಲ್ಲೇ ಸೇರಿಸಿ ಅದನ್ನು ಸ್ಪೆಂಡ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಇನ್ನೊಂದು 30 ರೂಲು. ಈ 30 ರೂಲ್ ಏನಂದರೆ, ನನ್ನ ಸ್ಯಾಲ್ರಿಲಿ ಬರೋ 30% ಆಫ್ ದಿ ಅಮೌಂಟನ್ನ ನಾನು ಸೇವ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಆ ಸೇವ್ ಮಾಡಿರೋ ಅಮೌಂಟನ್ನ ಎಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡ್ತೀನಿ. ಮತ್ತು ಇದರಲ್ಲೂ ಅಷ್ಟೇ, ಎಷ್ಟು ರಿಸ್ಕ್ ತೊಗೊತಿದ್ದೀನಿ ಮತ್ತು ಈ ಸೇವಿಂಗ್ಸ್ ಮಾಡೋ ಟೈಮಲ್ಲಿ ನನ್ನ ಫ್ಯೂಚರ್ಗೆ ಎಷ್ಟು ಒಳ್ಳೆಯದಾಗುತ್ತೆ ಅಂತ ಯೋಚನೆ ಮಾಡಿ ನಾನು ಅದರಲ್ಲಿ ಇನ್ವೆಸ್ಟ್ ಮಾಡ್ತೀನಿ. ಸೊ 20 ರೂಲ್, ಈ 20 ರೂಲ್ ಅಂಡರಲ್ಲಿ ಲೈಫ್ನ ಎಂಜಾಯ್ ಮಾಡೋದಕ್ಕೆ ಬೇಕಾಗಿರೋ ಐಟಮ್ಗಳು, ಇಲ್ಲ ನಾವು ಎಲ್ಲರೂ ಹೊರಗೆ ಹೋಗಬೇಕು ಅಂದರೆ, ಇಲ್ಲಾಂದರೆ ಫ್ರೆಂಡ್ಸ್ ಜೊತೆ ಎಲ್ಲರೂ ಟ್ರಿಪ್ ಮಾಡಬೇಕು ಅಂದರೆ ಆ ಟ್ರಿಪ್ಗೆ ಅಮೌಂಟು ನನ್ನ ಈ ಬಜೆಟ್ ಒಳಗೆ ಬರ್ತಿದೆಯಾ, ಇಲ್ಲ ನಾನು ಎಷ್ಟು ತಿಂಗಳು ಸೇವ್ ಮಾಡಿದ್ರೆ ನನಗೆ ಆ ಟ್ರಿಪ್ ಬಜೆಟ್ ಬರುತ್ತೆ. ಯಾಕಂದರೆ ಲೈಫ್ನ ಎಂಜಾಯ್ ಮಾಡೋದು ಜೀವನದಲ್ಲಿ ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಎಲ್ಲ ಥರದ ಅನುಭವನ ಓದಿನೇ ವಿಡಿಯೋ ನೋಡಿನೇ ತಿಳ್ಕೊಳ್ಳೋಕ್ಕಾಗಲ್ಲ. ಕೆಲವೊಂದನ್ನು ನಾವು ಪ್ರಾಕ್ಟಿಕಲಾಗೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕಾಗಿರುತ್ತೆ. ಅಥವಾ ನಾವು ಆ ಎಂಜಾಯ್ಮೆಂಟ್ ಲೈಫ್ನ ಲೀಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಯಾವತ್ತೂ ಎಂಜಾಯ್ಮೆಂಟ್ಗೆ ಪ್ರಿಫರೆನ್ಸ್ ಕೊಡಿ, ಬಟ್ ಎಷ್ಟು ಪರ್ಸೆಂಟ್ ನೀವು ಕೊಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು ನೀವು ಹೊರಗೆ ತಿನ್ನೋದಾಗಲಿ, ಇಲ್ಲ ಫ್ರೆಂಡ್ಸ್ ಜೊತೆ ಟ್ರಿಪ್ಗಳಿಗೆ ಹೋಗೋದಾಗಲಿ, ಇಲ್ಲ ಫ್ಯಾಮಿಲಿ ಟ್ರಿಪ್ ಮಾಡೋದಾಗಲಿ, ಇಲ್ಲ ನಿಮ್ಮ ಫ್ಯಾಮಿಲಿ ಜೊತೆ ಹೊರಗಡೆ ಹೋಗಿ ಊಟ ಮಾಡಬೇಕು ಅಂದ್ರೂ ನೀವು ಅದನ್ನು ಯೋಚನೆ ಮಾಡಿನೇ ಡಿಸಿಷನ್ ತೊಗೋಬೋದು. ಹೌದು, ಹೇಳ್ಬೋದು ತಿನ್ನೋದಕ್ಕೆಲ್ಲ ಲೆಕ್ಕ ಹಾಕಬಾರ್ದು ಅಂತ, ಬಟ್ ರಿಯಲ್ ಲೈಫಲ್ಲಿ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗೋದಕ್ಕೆ ಈ ಥರ ಸಣ್ಣ ಸಣ್ಣ ವಿಷಯಗಳು ಇಂಪಾರ್ಟೆಂಟ್ ಆಗ್ತಿರುತ್ತೆ. ಯಾಕಂದರೆ ನೀವು ಸ್ಯಾಲ್ರಿಡ್ ಇನ್ಕಮ್ನ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಈ ಸ್ಯಾಲ್ರಿನ ನೀವು ಎಷ್ಟು ಜೋಪಾನವಾಗಿ ಯೂಸ್ ಮಾಡ್ತಿರೋ ನಿಮ್ಮ ಫ್ಯೂಚರ್ಗೆ ಅಷ್ಟು ಒಳ್ಳೆಯದಾಗುತ್ತೆ. ಯಾಕೆಂದರೆ ನಿಮಗೆ ಈಗ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ಗಳಿತ್ತು ಅಂದರೆ ನಿಮಗೆ ಈ ಥರ ಚಿಕ್ಕ ಚಿಕ್ಕ ವಿಷಯಗಳು ಅಷ್ಟೊಂದು ಮ್ಯಾಟರ್ ಆಗೋಲ್ಲ. ಅದೇ ನೀವು 100% ಇನ್ಕಮ್ಮು ಸ್ಯಾಲ್ರಿಲೇ ಡಿಪೆಂಡ್ ಆಗಿದ್ರೆ ಒಂದು ಸಲ ಯೋಚನೆ ಮಾಡಿ, ನಾವು ಯಾಕೆ ಇಷ್ಟು ಯೋಚನೆ ಮಾಡಿ ಡಿಸಿಷನ್ ಮಾಡ್ತಾಯಿದ್ದೀರಿ ಅಂತ. ನಾಳೆ ಒಂದಿನ ಆ ಸ್ಯಾಲ್ರಿ ಬರೋದು ನಿಂತೋದ್ರೆ ನಮ್ಮ ಫ್ಯಾಮಿಲಿಗೆ ಏನಾದರೂ ಕೆಟ್ಟದಾಗುತ್ತಾ, ಅದರಿಂದ ಆಚೆ ಬರೋದಕ್ಕೆ ನಾನು ಇವಾಗ ಏನೇನು ಸ್ಟೆಪ್ಸ್ನ ತೊಗೋಬೇಕು, ಸೊ ಅದರಿಂದ ಎಷ್ಟು ಒಳ್ಳೆಯದಾಗುತ್ತೆ ಎಷ್ಟು ಕೆಟ್ಟದಾಗುತ್ತೆ ಅಂತ ಯೋಚನೆ ಮಾಡಿ ಆಮೇಲೆ ಡಿಸಿಷನ್ನ ತಗೊಳ್ಳಿ. ನಾನಿಲ್ಲಿ ವಸ್ತುಗಳಿಗೆ ಆಸೆ ಪಡೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಫಾರ್ ಎಕ್ಸಾಂಪಲ್, ನಾನು ಆವಾಗಲೇ ಹೇಳ್ದಂಗೆ ಬ್ರ್ಯಾಂಡೆಡ್ ಶೂನ ತೊಗೊಳ್ಳೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನಿಮ್ಗೆ ಬರೋ ಸ್ಯಾಲ್ರಿನೆಲ್ಲ ಈ ಥರ ಐಟಮ್ಗಳ ಮೇಲೆ ಇನ್ವೆಸ್ಟ್ ಮಾಡೋದು ತಪ್ಪು ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಸ್ಯಾಲ್ರಿಲಿ ಎಷ್ಟು ಪರ್ಸೆಂಟ್ನ ನೀವು ಅದಕ್ಕೆ ಅಂತ ಅಲೈನ್ ಮಾಡ್ಕೊಂಡಿದ್ದೀರೋ ಅಷ್ಟರಲ್ಲಿ ಮಾತ್ರ ನೀವು ಐಟಮ್ನ ತೊಗೊಳ್ಳೋದಕ್ಕೆ ಮಾಡಿ. ಅಥವಾ ನಿಮ್ಮ ಹತ್ರ ಮಲ್ಟಿಪಲ್ ಸೋರ್ಸ್ ಇದ್ದು ನಾನು ಈ ಐಟಮ್ ತೊಗೊಂಡ್ರೂ ನನಗೆ ಫ್ಯೂಚರ್ಗೇನು ಎಫೆಕ್ಟ್ ಆಗ್ತಿಲ್ಲ ಅಂದರೆ ಮಾತ್ರ ಅದನ್ನು ಪರ್ಚೇಸ್ ಮಾಡಿ. ಆದಷ್ಟು ಈ ಥರ ಆಸೆ ಪಡೋ ಐಟಮ್ಗಳ ಮೇಲೆ ಕಮ್ಮಿ ಮಾಡೋದಕ್ಕೆ ಟ್ರೈ ಮಾಡಿ.
ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ತಿಂಗಳು ಪೂರ್ತಿ ಹೊರಗಡೆ ತಿನ್ನೋ ಬದಲು ವಾರಕ್ಕೊಂದ್ಸಲಿ ತಿನ್ನಿ, ಅಥವಾ ನಿಮಗೆ ವಾರಕ್ಕೊಂದ್ಸಲಿ ಜಾಸ್ತಿ ಆಗ್ತಿದೆ ಅಂದರೆ ಇಲ್ಲ 2 ವಾರಕ್ಕೊಂದ್ಸಲಿ ತಿನ್ನಿ. ಸೊ ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಹೆಲ್ತ್ಗೂ ಒಳ್ಳೆಯದಾಗುತ್ತೆ ಮತ್ತು ನೀವು ಸೇವ್ ಮಾಡೋದು ಅಮೌಂಟ್ನೂ ಜಾಸ್ತಿ ಮಾಡ್ತಾ ಹೋಗ್ತೀರಾ. ನಾನಿಲ್ಲಿ ತುಂಬ ಜನದ ಹತ್ರ ಒಂದು ಮಿಸ್ಟೇಕ್ಸ್ನ ಅಬ್ಸರ್ವ್ ಮಾಡಿದ್ದೀನಿ. ಅದೇನೆಂದರೆ ಅವರು ದುಡ್ಡು ಉಳಿಸ್ಬೇಕು ಅನ್ನೋ ಥಾಟ್ನ ತಲೆಯಲ್ಲಿ ಇಟ್ಕೊಂಡು ಅವರು ನೀಡಾಗಿರೋ ಐಟಮ್ಗಳ ಮೇಲೆ ಲೋ ಕ್ವಾಲಿಟಿ ಮೇಲೆ ಕಾಂಪ್ರಮೈಸ್ ಆಗೋದಕ್ಕೆ ಹೋಗ್ತಾರೆ. ಹೇಳಬೇಕಂದ್ರೆ ಲೋ ಕ್ವಾಲಿಟಿ ಫುಡ್ನ ತಗೊಳ್ಳೋದು, ಲೋ ಕ್ವಾಲಿಟಿ ಹೋಟೆಲ್ಗಳಲ್ಲಿ ತಿಂದು ನಾನು ದುಡ್ಡು ಸೇವ್ ಮಾಡ್ತಾಯಿದ್ದೀನಿ, ನಾನು ದೊಡ್ಡ ಹೋಟೆಲಲ್ಲಿ ಹೋಗಿ ತಿಂದರೆ ಅಮೌಂಟ್ ಖರ್ಚಾಗುತ್ತೆ, ಆಮೇಲೆ ಜಾಸ್ತಿ ದುಡ್ಡು ಸೇವ್ ಮಾಡೋದಕ್ಕಾಗೋದಿಲ್ಲ. ಸೊ ಈ ಥರ ಎಲ್ಲ ಯೋಚನೆ ಮಾಡ್ತಾರೆ. ನಾನೇ ಹೇಳೋದೇನೆಂದರೆ ನೀಡಲ್ಲಿ ಯಾವತ್ತೂ ಕ್ವಾಲಿಟಿ ಕಾಂಪ್ರೂವ್ ಮಾಡ್ಕೋಬೇಡಿ. ಏಕೆಂದರೆ ಆ ನೀಡು ನಿಮ್ಮ ಲೈಫ್ನ ಲೀಡ್ ಮಾಡೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ನೀವು ತಗೊಳ್ಳೋ ಬೇಸಿಕ್ ಸೆಟ್ ಮೊಬೈಲ್ ತೊಗೊಳ್ಳೋದು ಮತ್ತು ಅದಕ್ಕೆ ಕರೆನ್ಸಿಗಳು, ಅದಕ್ಕೆ ಬೇಕಾಗಿರೋ ಇಂಟರ್ನೆಟ್ ಕನೆಕ್ಷನ್ಸು. ಯಾಕಂದರೆ ಈಗಿನ ಕಾಲದಲ್ಲಿ ವಿತೌಟ್ ಇಂಟರ್ನೆಟ್ಟು ಯಾವ ಕೆಲಸ ಆಗೋದಿಲ್ಲ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಎಲೆಕ್ಟ್ರಿಸಿಟಿ ಬಿಲ್ ಆಗಲಿ ಇಂಟರ್ನೆಟ್ ಬಿಲ್ ಆಗಲಿ, ಇಲ್ಲ ವಾಟರ್ ಬಿಲ್ಲು, ಯಾವತ್ತೂ ಇವನ್ನೆಲ್ಲ ನೀವು ಹೋಲ್ಡ್ ಮಾಡೋದಕ್ಕೆ ಹೋಗಬೇಡಿ. ಆ ಮಂತಿಂದ ಏನಿರುತ್ತೋ ಆವಾಗಲೇ ಕಟ್ಟಿ ಮುಗಿಸಿ. ಯಾಕೆಂದರೆ ನೀವು ಇವತ್ತಲ್ಲ ನಾಳೆ ಅದು ನಿಮಗೆ ದೊಡ್ಡದಾದರೆ ನಿಮಗೆ ಕಟ್ಟೋದಕ್ಕೆ ಕಷ್ಟ ಆಗುತ್ತೆ. ಮತ್ತು ನಿಮಗೆ ಆ ಫೆಸಿಲಿಟೀಸು ಮನೇಲಿಲ್ಲ ಅಂದರೆ ನಿಮಗೆ ತೊಂದರೆ ಆಗೋದಲ್ದಲೆ ನಿಮ್ಮ ಫ್ಯಾಮಿಲಿಗೂ ತುಂಬ ಪ್ರಾಬ್ಲಮ್ ಆಗುತ್ತೆ. ಯಾವಾಗಲೂ ನೀಡ್ ಮೇಲೆ 100% ಕ್ವಾಲಿಟಿ ಮೇಲೆ ಇನ್ವೆಸ್ಟ್ ಮಾಡಿ. ಬಟ್ ನೀವು ವಾಂಟ್ ಅಂತ ಬಂದಾಗ ನೀವು ಅದನ್ನು ಎಷ್ಟು ಕಟ್ ಡೌನ್ ಮಾಡ್ತೀರೋ ನಿಮಗೆ ಅಷ್ಟು ಒಳ್ಳೆಯದು. ಮತ್ತು ನೀವು ಎಷ್ಟು ಕಟ್ ಡೌನ್ ಮಾಡಿರೋ ಅಮೌಂಟ್ ಇರುತ್ತೋ ಅಷ್ಟು ನೀವು ಸೇವ್ ಮಾಡ್ಬೋದು, ಇನ್ವೆಸ್ಟ್ ಮಾಡೋದಕ್ಕೆ ಒಳ್ಳೆಯದಾಗುತ್ತೆ. ಸೊ ನೀವು ಇದೇ ರೀತಿ ಪ್ರತಿ ತಿಂಗಳು ಮಾಡ್ಕೊಬಂದರೆ ನಿಮ್ಮ ಫೈನಾನ್ಷಿಯಲ್ ಫ್ರೀಡಮ್ನ ಅಚೀವ್ ಮಾಡೋದಕ್ಕೆ ಒಂದೊಂದೇ ಸ್ಟೆಪ್ ನೀವು ಮುಂದೆ ಬರ್ತಿದ್ದೀರಾ ಅಂತ ಅರ್ಥ. ಸೊ ಇನ್ನು ಮುಂದೆ ನೀವು ತಗೊಳ್ಳೋ ಡಿಸಿಷನ್ಸು, ಇಲ್ಲ ನೀವೇನಾದರೂ ಒಂದು ಐಟಮ್ನ ಪರ್ಚೇಸ್ ಮಾಡಬೇಕಾದ್ರೆ ಅದು ನಮ್ಮ ಲೈಫ್ಗೆ ಎಷ್ಟು ನೀಡ್ ಇದೆ ಮತ್ತು ನಾವು ಇದರಲ್ಲಿ ಎಷ್ಟು ಐಟಮ್ನ ಆಸೆ ಪಟ್ಟು ತೊಗೊತಿದ್ದೀರಿ ಅಂತ ಯೋಚನೆ ಮಾಡಿ ಆಮೇಲೆ ಆ ಐಟಮ್ನ ಪರ್ಚೇಸ್ ಮಾಡಬೇಕಾ ಬೇಡವಾ ಅಂತ ಡಿಸೈಡ್ ಮಾಡಿ. ಸೊ ಥ್ಯಾಂಕ್ ಯು.